ಇನ್ನು ಕೊನೆಗೂ ಶಿವಮೊಗ್ಗ ಜೈಲಿನಿಂದ ಮುಕ್ತಿ ಪಡೆದಂತ ಚಿನ್ನಯ್ಯ ನಿನ್ನೆ ಚಿನ್ನಯ್ಯನನ್ನ ಕರೆದುಕೊಂಡು ಹೋದಂತ ಪತ್ನಿ ಮತ್ತು ಸಹೋದರಿ ಕೆಲ ತಿಂಗಳ ಹಿಂದೆ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ವ್ಯಕ್ತಿ ಇದ್ದ. ಆದ್ರೆ ಚಿನ್ನಯ್ಯ ಫೈನಲಿ ಒಂದಷ್ಟು ಮುಕ್ತಿ ಕಾಣ್ತಾ ಇದ್ದಾನೆ. ಜಾಮೀನಿನ ಅನ್ವಯ ಷರತ್ತು ಪೂರೈಸಿದಂತ ಚಿನ್ನಯ್ಯ ಕೊನೆಗೂ ಶಿವಮೊಗ್ಗ ಜೈಲಿನಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಈಗ ಮುಕ್ತಿ ಸಿಗ್ತಾ ಇದೆ. ಮಾಸ್ಕ್ ಹಾಕೊಂಡು ಬಂದು ಯಾವುದೋ ಒಂದು ಇಂಗ್ಲೀಷ್ ವೆಬ್ ಸೀರೀಸ್ ರೇಂಜಿಗೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ, ಕುತೂಹಲ ಮೂಡಿಸಿದಂಥ ವ್ಯಕ್ತಿ. ಸೊ ಈಗ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಿರುವಂಥ ದೃಶ್ಯ ನೀವು ನೋಡ್ತಾ ಇದ್ದೀರ. ನಿನ್ನೆ ಅವರ ಮನೆಯವರು ಬಂದರು, ಪತ್ನಿ ಸಹೋದರಿ. ಸೊ ಏನು ಬೇಲ್ ಕೊಟ್ಟಿದ್ದಾರೆ ಅದರ ಕಂಡೀಷನ್ಸ್ ಪ್ರಕಾರ ಷರತ್ತನ್ನು ಪೂರೈಸಿದಂಥ ಚಿನ್ನಯ್ಯ ಕಡೆಯವರು. ಸೊ ಹಾಗಾಗಿ ಸದ್ಯಕ್ಕೆ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಶಿವಮೊಗ್ಗ ಜೈಲಿನಿಂದ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೊರಗಡೆ ಬಂದಿದ್ದಾನೆ. ಇನ್ನು ಒಂದು ಗ್ಯಾರಂಟಿಯಿಂದ ಮತ್ತೊಂದು ಗ್ಯಾರಂಟಿ ಕಡೆ ಹೋಗೋಣ. ಅದು ಗೃಹಲಕ್ಷ್ಮಿ ಯೋಜನೆ. ಇಲ್ಲೂ ಕೂಡ ಏನಾದರೂ ಸರ್ಕಾರ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೆಯಾ? ಇಲ್ಲ. ಗೃಹಲಕ್ಷ್ಮಿ ಕಥೆನೂ ಹಾಗೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅನಾರೋಗ್ಯದ ಕಾರಣ ಅವರು ಭಾಗವಹಿಸಿರಲಿಲ್ಲ. ಇವತ್ತು ಅವರು ವಾಪಸ್ ಬಂದು ಸದನದಲ್ಲಿ ಉತ್ತರ ಕೊಡುವಂತ ನಿರೀಕ್ಷೆ ಇದೆ. ಅಧಿಕಾರಿಗಳಿಂದ ಮಾಹಿತಿ ಪಡೆದು ಇದೀಗ ಸಿಎಂ ಸದನಕ್ಕೆ ಉತ್ತರ ಕೊಡಬೇಕು. ಯಾಕಂದ್ರೆ ಬಿಜೆಪಿ ಅವರು ಪಟ್ಟು ಹಿಡಿದಿದ್ದು ಕೂಡ ಇದೇ ವಿಚಾರಕ್ಕೆ. ನೀವು ಸದನದಲ್ಲಿ ಏನು ತಪ್ಪು ಮಾಹಿತಿ ಕೊಟ್ಟಿದ್ದೀರಾ ಅದಕ್ಕೆ ಸ್ಪಷ್ಟನೆಯನ್ನ ಸದನದಲ್ಲೇ ಕೊಡಿ ಅನ್ನೋದ್ರ ಬಗ್ಗೆ. ನಿನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದಷ್ಟು ವಿಚಾರ ಇದ್ರ ಬಗ್ಗೆ ಮಾತನಾಡಿದ್ರು. ಆದರೆ ಸಿಎಂ ಇವತ್ತು ಒಂದಷ್ಟು ಸ್ಪಷ್ಟನೆ ಕೊಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಉತ್ತರದ ವೇಳೆ ವಿಪಕ್ಷಗಳು ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಇನ್ನು ಬೆಳಗಾವಿಯಲ್ಲಿ ಮುಂದುವರೆದಂಥ ಡಿನ್ನರ್ ಪಾಲಿಟಿಕ್ಸ್. ಹೋಟೆಲ್ನಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಸೆಪರೇಟ್ ಆಗಿ ಡಿನ್ನರ್ ಒಂದು ಆಯೋಜನೆ ಮಾಡಿದ್ರು. ಅಲ್ಲೊಂದು ಮೀಟಿಂಗ್ ಕೂಡ ಆಗಿದೆ. ಉತ್ತರ ಕರ್ನಾಟಕ ಭಾಗದ SC/ST ಶಾಸಕರಿಗೆ ಡಿನ್ನರ್. ಸಂಘಟನೆಯನ್ನ ಬಹಳ ಗಂಭೀರವಾಗಿ ಸತೀಶ್ ತೆಗೆದುಕೊಂಡಿದ್ದಾರ, ಈಗಿನಿಂದಲೇ ಸಂಘಟನೆ ಆರಂಭ ಮಾಡಿದಾರ ಅನ್ನೋದು. ಸೊ ನಿನ್ನೆ SC/ST ಉದ್ಯಮಿಗಳ ಸಭೆ ಅಧ್ಯಕ್ಷತೆ ವಹಿಸಿದಂಥ ಸತೀಶ್ ಸೊ ಇಂದು ಶಾಸಕರಿಗೆ ಡಿನ್ನರ್ನ ಅವರು ಇದು ಮಾಡಿದ್ದಾರೆ. ನಿನ್ನೆ ಒಂದು ಮೀಟಿಂಗನ್ನು ಮಾಡಿದರು. ಸೊ ಅದಾದಮೇಲೆ ಸಭೆ ಆದಮೇಲೆ ಇವತ್ತು SC/ST ಶಾಸಕರಿಗೆ ಒಂದು ಡಿನ್ನರನ್ನು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಥರ ಆಗಾಗ ಸೇರ್ತಾ ಇರುವಂಥದ್ದು ಒಂದಷ್ಟು ಕುತೂಹಲಕ್ಕೆ, ಚರ್ಚೆಗೆ ಕಾರಣವಾಗಿದೆ.